ಹೇಳಿ. ಈಗ 6 ಗಂಟೆ ಮೇಲೆ ಕುಡಿದ್ಬಿಟ್ಟು ಗಾಡಿ ಓಡಿಸ್ಬಾರ್ದು ಅಂತ ಜನಗಳ ಹತ್ರ ಫೈನ್ ಹಾಕ್ತಾರೆ, ಗಾಡಿ ಹಿಡಿತಾರೆ, ಡ್ರಿಂಕಿಂಗ್ ಡ್ರೈವ್ ಅಂತ. 6 ಗಂಟೆ ಮೇಲೆ ಏನಕ್ಕೆ ಬಾರ್ ತೆಗಿತಾರೆ ಅವರು? ಇದಕ್ಕೆಲ್ಲ ಮೂಲ ಕಾರಣ ಏನು? ನಮ್ಮ ಜನರ ದಡ್ಡತನ. ನಮ್ ಜನ ಜಾತಿಗ್ ಮಾರೋಗ್ಬಿಟ್ಟವ್ರೆ, ಹುಚ್ಚು ಅಭಿಮಾನಕ್ ಮಾರೋಗ್ಬಿಟ್ಟವ್ರೆ, ಎಲೆಕ್ಷನ್ ಟೈಮಲ್ಲಿ ಅವ್ರ ಆಸೆ ಆಕಾಂಕ್ಷೆಗಳಿಗೆ ಬಲೆ ಆಗ್ಬಿಟ್ಟವ್ರೆ. ಗುಲಾಮರ್ ತರ ಇರೋದ್ರಿಂದ ಇವತ್ತು ಇಷ್ಟು ಸಮಸ್ಯೆಗಳನ್ನ ಜನ ಎದುರ್ಸಕ್ ಆಯ್ತಾ ಇಲ್ಲ. ಅದರಿಂದ ಸಮಸ್ಯೆಗಳು ದಿನದಿಂದ ದಿನ ಉದ್ಭವ. ಈಗ ನೋಡಿ, ನೀವೇ ಈಗ ಸಾಲ ತಗೊಂಡು ಮನೆ ಕಟ್ಟಿದಿರಿ, ಪಂಪ್ ಸೆಟ್ ಹೊಡಿಸಿದಿರಿ, ಒಳ್ಳೆ ಕೆಲಸ ತಾನೇ ಉಪಯೋಗಿಸ್ಕೊಂಡಿದ್ದೀರಿ ನೀವು. ಗೃಹ ಪ್ರವೇಶ ಮಾಡಿಸಿ ನಿಮ್ಮನ್ನ ಕರ್ಸೋದಂತ ನಾನು ಭಾರಿ ಆಸೆ ಇಟ್ಕೊಂಡಿದ್ದೆ. ಮಾಡಿ, ನಿಧಾನಕ್ಕೆ ಮಾಡಿ. ಸಾಲ ಉಡ್ತಾ ಇಲ್ಲ ಈಗ. ಸಾಲ ಉಡ್ತಾ ಇಲ್ಲ ಅಂದ್ರೆ ನಿಧಾನ ಪರಾಮರ್ಶ ಮಾಡಿ. ಹಸ ನುಗ್ಗಿಸ್ಬಿಟ್ಟು 4 ಜನಕ್ಕೆ ಅನ್ನ ಹಾಕ್ಬಿಟ್ಟು ಗೃಹ ಪ್ರವೇಶ ಮಾಡಿ ನನ್ನೇ ಕರಿಬೇಕು ಅಂತೇನು? ಇಲ್ಲ ನಾ ಭಾರಿ ಆಸೆ ಇಟ್ಕೊಂಡಿದ್ದೆ ನಿಮ್ಮನ್ನ ಕರೆಯೋದ ಅಂತ ನಾನು. ಸರಿಯಪ್ಪ, ಈ ತರ ಆಸೆ ಇಟ್ಕೋಬಾರ್ದು, ಈ ತರ ಹುಚ್ಚು ಅಭಿಮಾನ ಇಟ್ಕೋಬಾರ್ದು. ಈ ತರ ಆಸೆ ಆಕಾಂಕ್ಷೆಗಳು ಇವತ್ತು ಜನ ತತ್ತರಿಸೋಗ್ಬಿಟ್ಟು ಬಲಿ ಪಶು ಆಗ್ತಾ ಇರೋದು. ಒಂದ್ ಕಡೆ ಸಿದ್ದರಾಮಯ್ಯ ಅಂತೀರಿ, ಒಂದ್ ಕಡೆ ದೇವೇಗೌಡರು ಅಂತೀರಿ, ಒಂದ್ ಕಡೆ ಯಡಿಯೂರಪ್ಪ ಅಂತೀರಿ. ಅವ್ರವ್ರ ಬದುಕ ರೂಟ್ ಅವ್ರು ನೋಡ್ಕೊಂಡವ್ರ. ನೀವೇನ್ ಮಾಡ್ತಾ ಇದ್ದೀರಿ? ನಮ್ಮ ಹುಚ್ಚು ಅಭಿಮಾನವನ್ನ, ನಮ್ಮ ಆಸೆ ಆಕಾಂಕ್ಷವನ್ನ, ನಮ್ಮ ಮುಗ್ಧತೆಯನ್ನ ಅವರು ಟಾರ್ಗೆಟ್ ಮಾಡ್ಕೊಂಡು ಅವರು ಮುಷ್ಟಾನ ಭೋಜನ ತಿಂತವ್ರ. ಅದಕ್ಕೋಸ್ಕರ ಯಾವುದೇ ಮಾಡಿದ್ರು ಲೆಕ್ಕಾಚಾರವಾಗಿ ಮಾಡ್ಬೇಕು. ನಮ್ಮದೇ ತಪ್ಪು. ಈಗ ಸಾಲ ಮಾಡಬಾರ್ದು, ಸಾಲ ಮಾಡ್ಬಿಟ್ಟು ಎದ್ರಕಂಡ್ ಸತ್ರೆ ಯಾಕೆ ಸಾಲ ಮಾಡ್ಬೇಕಾಯ್ತು ಹೇಳಿ? ಈಗ ಎಷ್ಟು ಜನ ಸತ್ರು ನೋಡಿ ಹೆಂಗಸರು. ಇದು ಮಾನ ಮರ್ಯಾದೆ ತಾನೇ ಸತ್ತದ್ದು. ಹೌದೌದು, ಮಾನ ಮರ್ಯಾದೆಗೋಸ್ಕರ. ಆ ಮಾನ ಮರ್ಯಾದೆ ಉಳಿಸ್ಕೊಂಡು ಸಾಲನೆ ಮಾಡ್ತಿದ್ರೆ ಸಾಯ್ತಾ ಇದ್ರಾ? ಸರಿ. ಈಗ ಎಲ್ಲಾರು ಸಾಲ ಮಾಡಿ ಖಾಸಗಿ ದೊಡ್ಡ ಜಾಸ್ತಿ ಫೀಸ್ ಕಟ್ಟ ಕಡೆನೆ ಓದಿಸ್ಬೇಕು ಮಕ್ಳ ಅಂತಾರೆ. ಅದೇ ಸರ್ಕಾರಿ ಶಾಲೆಯಲ್ಲಿ ಸೇರಿಸ್ಬಿಟ್ಟು ಸರ್ಕಾರಕ್ಕೆ ಹೋರಾಟ ಮಾಡಕ್ಕಾಗಲ್ವ? ಹೆಂಗಸರೆಲ್ಲ ಸೇರ್ಕೊಂಡು ನಮ್ಮ ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ, ಉಚಿತವಾದಂತ ವಿದ್ಯಾಭ್ಯಾಸ ಕೊಡಿ, ಒಳ್ಳೆ ಎಜುಕೇಶನ್ ಕೊಡಿ. ನಾವು ಸರ್ಕಾರಿ ಶಾಲೆ ಬಿಟ್ಟು ಗೌರ್ಮೆಂಟ್ ಪ್ರೈವೇಟ್ ಶಾಲೆ ಕಾಲೇಜ್ಗಳಿಗೆ ಸೇರ್ಸಲ್ಲ ಅಂತ ಹೋರಾಟ ಮಾಡಕ್ಕಾಗಲ್ವಾ? ಹೆಂಗಸರದು ತಪ್ಪದ, ಎಲ್ಲಾರ್ದು ನಮ್ ಜನ ಈ ಮತದಾರರದೇ ತಪ್ಪು ಮೊದಲನೇದಾಗಿ. ಆಯ್ತವಾ? ಈಗ ನಿಮ್ದು ಎಷ್ಟು ಎಕರೆ ಇದ್ದಪ್ಪ ಜಮೀನು? ಒಂದ್ 3 ಎಕರೆ ಅವೆ. 3 ಎಕರೆ ಅದೇ. 3 ಎಕರೆ ಆದ್ರೆ ನಿಮಗ್ 3 ಎಕರೆ ಐತೆ. 3 ಎಕರೆ ಬಿಟ್ಬಿಟ್ಟು ಆಚೆ 1 ಎಕರೆ 2 ಎಕರೆ ಒತ್ತರಿಸ್ಕೊಂಡ್ರೆ ಏನಂದಾರ ಅವರು? ಸರಿ ಬರಕ್ಲ. ಈಗ ಅವ್ರೇ ನಿಮ್ ಜಮೀನು ಒತ್ತರಿಸ್ಕೊಂಡ್ರೆ ನೀವೇನಂದ್ರಿ? ಏನ್ ಮಾಡಿದಾರೆ ಹೇಳಿ? ಒಪ್ಪಕಿಲ್ಲ. ಕಾನೂನು ಹೋರಾಟ ಮಾಡ್ತಿದ್ದೀರಿ. ಹೌದು. ಇಲ್ಲ ಬುದ್ಧಿವಂತರಲ್ದೆ ದಡ್ರಾದ್ರೆ ಹೊಡೆದಾಡಿ ಮುಂದಾಳೆ ಗಿಂದಾಳೆ ಹಾಳು ಮೂಳು ಮಚ್ಚು ದೊಣ್ಣೆ ಅನ್ಕೊಂಡು ಪ್ರಾಣ ಹೋಗೋ ತನಕ ಹೊಡೆದಾಡ್ಬಿಡ್ತೀರಿ. ಯಾರಿಗೆ ತೊಂದ್ರೆ ಅದು? ನಮಗೆ ತಾನೆ. ಈ ಭೂಮಿ ಮೇಲೆ ಏನ್ ಹೊತ್ಕೋಯ್ತಾ ಇದ್ವಿ ಇರಗಂಟ? ಪ್ರೀತಿ ವಿಶ್ವಾಸ ಎರಡೇ ಹೊತ್ಕೋಗೋದು. ನಾವ್ ಮಾಡ್ರ ಆಸ್ತಿ ಮನೆ ಅಂತಸ್ತು ಎಲ್ಲ ಹೊತ್ಕೋದವ? ಹೇಳಿ, ಹೆಂಗಸರು ಕೊನೆಯಲ್ಲಿ ಮಾತಾಡ್ಲಿ. ಏನೋ ಕೊಯ್ ಪಸ್ ಕಿಸ್ ಅಂತಾರೆ. ಏನವಾ? ಅಯ್ಯೋ ಏನೂ ಇಲ್ಲ, ಕೊಡ್ತೀರಲ್ಲ ಹಂಗ್ ಕೊಟ್ಕೊಂಡಿರ ಹಂಗೆ ಪೇಟಸ್ಕೊಂಡ್ ಕಟ್ಕೊಂಡ್ ಹೋಗೋ. ಪಾಪ ನಾವ್ 12 ವರ್ಷದಿಂದ ಇದ್ದು ಈಗ ಸ್ಟಾಪ್ ಮಾಡಿದ್ರು ಅಷ್ಟೊತ್ತಾಗೆ ಅವಾಗ ಸ್ವಲ್ಪ ದುಡ್ಡಿಲ್ಲ, ಅದು ತೀರೋಯ್ತು. ಈಗ ಯಾವ್ದಾರು ಕಟ್ಬೇಕನ್ನೋ ಐಡಿಯಾಸ್ ಗೊತ್ತಿಲ್ಲ, ಅದಕ್ಕೆ ಹಂಗೆ ಕೇಳಿತು ಏನ್ ಸಾಲ ಆವಾಗ್ಲೇ ಸ್ಟಾಪ್ 1-2 ಕೊಟ್ಬಿಟ್ಟು ಆವಾಗಲೇ ಸ್ಟಾಪ್ ಮಾಡ್ಬಿಟ್ಟಿದ್ರು ಒಳ್ಳೇದಾಗದು. ಅವ್ರು ಕೊಡ್ತಾರೆ ಅಂತ ನೀವು ತಕಟ ಭಾರ ಆಯ್ತು. ತಕೊಂಡು ಅದು ಇದು ಅಂತ ಇನ್ವೆಸ್ಟ್ ಮಾಡ್ದು. ಈಗ ಒಂದೇ ಸಲ ಸ್ಟಾಪ್ ಮಾಡಿದ್ರೆ ನಮಗ್ ಸ್ಟ್ರಕ್ ಆಯ್ತು. ಮತ್ತೆ ಒಂದೇ ಸಲ ಸ್ಟಾಪ್ ಆಯ್ತು ಅಂದ್ರೆ ಈಗ ಇರೋದ್ರಲ್ಲಾರು ಸ್ವಲ್ಪ ಮಾನ ಮರ್ಯಾದೆ ಉಳ್ಕತ್ತು. ಮತ್ತೆ ಇನ್ನು ಕೊಡ್ತಾನೆ ಇದ್ರೆ ನೀವು ಈಸ್ಕತಾನೆ ಇರ್ತಿದ್ದೀರಿ. ನಿಜ ಅದುವೆ. 50,000 ಸಾಲ ಮಾಡ್ತಿದ್ದೀರಿ, 25,000 ರೂಪಾಯಿನವ್ರು ಕೊಟ್ಟು 25,000 ತಿನ್ಕಟ್ಟಿದ್ದೀರಿ.
ಪುನಃ 1 ಲಕ್ಷ ಸಾಲ ಮಾಡ್ತಿದ್ದೀರಿ, ಹಾ 50,000 ತೀರಿಸ್ತಿದ್ರಿ, 50,000 ಸಾಲ ಕಟ್ಕೊತಿದ್ದೀರಿ, ಮನೆ ಭಾಗ ತಿನ್ಕೋತೀವಿ ಅದು ತಿರ್ಗಾ ಎರ್ಕೋತದೆ. ಪುನಃ 7 ಲಕ್ಷ ತಗೋತಿದ್ದೀರಿ, ಹ್ಮ್ 1 ಲಕ್ಷ ಸಾಲ ತೀರಿಸ್ತಿದ್ರಿ, 1 ಲಕ್ಷ ತಿನ್ಕೊತಿದ್ದೀರಿ. ಎಷ್ಟು ಹೆಂಗ್ ಹೋಯ್ತಾ ಇದ್ದು ಸಾಲ? ಹಂಗೆ ಇಟ್ಕೊಳ್ಳೋದೇ. ಸಾಲ ಕಮ್ಮಿ ಆಗ್ತಿದ್ದೆ, ನಾವು ಕೊಡ್ತಾವ್ರ ಅಂದ್ಬಿಟ್ಟು ನೀವು ಕಮ್ಮಿ ಮಾಡ್ತಾ ಇದ್ದೀರಾ? ಇಲ್ಲ ಇಲ್ಲ